ನಮಸ್ಕಾರ ವೀಕ್ಷಕರೇ, PNCIB ನ್ಯೂಸ್ಗೆ ಸ್ವಾಗತ. ಶ್ರೀ ಶಾರದಾ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ಬಳಿ ನೂತನ ಬಸ್ ನಿಲುಗಡೆಗೆ ಚಾಲನೆ. ಶಾಸಕ ರಾಜು ಕಾಗೆ, ಡಿಪೋ ಮ್ಯಾನೇಜರ್ಗೆ ಸಾರ್ವಜನಿಕರ ಕೃತಜ್ಞತೆ. ವರದಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕುದುರೆ ತೋಟದ ಸಮೀಪದ ಶ್ರೀ ಶಾರದಾ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯ ಬಳಿ ಮಕ್ಕಳು, ಸಿಬ್ಬಂದಿ ಹಾಗೂ ಪಾಲಕರ ಅನುಕೂಲಕ್ಕಾಗಿ ನೂತನ ಬಸ್ ನಿಲುಗಡೆ ಬೋರ್ಡ್ಗೆ ಅಧಿಕೃತ ಚಾಲನೆ ನೀಡಲಾಯಿತು. ಈ ಕುರಿತು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಕಾಗವಾಡ ಕ್ಷೇತ್ರದ ಶಾಸಕ ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ NWKRTC ಅಧ್ಯಕ್ಷ ರಾಜು ಕಾಗೆ ಮತ್ತು ಸ್ಥಳೀಯ ಬಸ್ ಡಿಪೋ ಮ್ಯಾನೇಜರ್ ಅವರಿಗೆ ಮನವಿ ಸಲ್ಲಿಸಿತ್ತು. ಮನವಿಗೆ ತಕ್ಷಣ ಸ್ಪಂದಿಸಿದ ಶಾಸಕ ರಾಜು ಕಾಗೆ ಬಸ್ ನಿಲುಗಡೆಗೆ ಅನುಮೋದನೆ ನೀಡಿದ್ದು, ಸ್ಥಳೀಯ ಡಿಪೋ ಮ್ಯಾನೇಜರ್ ಆದೇಶವನ್ನು ತ್ವರಿತವಾಗಿ ಜಾರಿಗೆ ತಂದು ಅಗತ್ಯ ಸಾರಿಗೆ ವ್ಯವಸ್ಥೆ ಕಲ್ಪಿಸುವಲ್ಲಿ ಸಹಕರಿಸಿದರು. ಬಸ್ ನಿಲುಗಡೆ ಬೋರ್ಡ್ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಮುಖಂಡ ಹಾಗೂ ಸಾಮಾಜಿಕ ಹೋರಾಟಗಾರ ಪ್ರವೀಣ್ ನಾಯ್ಕ, ವಿಶೇಷ ಚೇತನ ಮಕ್ಕಳ ಸುರಕ್ಷಿತ ಸಂಚಾರಕ್ಕೆ ಈ ಬಸ್ ನಿಲುಗಡೆ ಅಗತ್ಯವಾಗಿತ್ತು. ನಮ್ಮ ಮನವಿಗೆ ಸ್ಪಂದಿಸಿದ ಶಾಸಕ ರಾಜು ಕಾಗೆ ಹಾಗೂ ಸ್ಥಳೀಯ ಡಿಪೋ ಮ್ಯಾನೇಜರ್ ಅವರಿಗೆ ಸಾರ್ವಜನಿಕರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಎಂದರು. ಶ್ರೀ ಶಾರದಾ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯ ಸಂಸ್ಥಾಪಕಿ ಶಾಂತಾ ಶಿಂಧೆ ಮಾತನಾಡಿ, ಶಾಲೆಯ ಮಕ್ಕಳು ಹಾಗೂ ಪಾಲಕರು ಪ್ರತಿದಿನ ಎದುರಿಸುತ್ತಿದ್ದ ಸಾರಿಗೆ ಸಮಸ್ಯೆಗೆ ಇದೀಗ ಶಾಶ್ವತ ಪರಿಹಾರ ದೊರೆತಿದೆ. ಮಕ್ಕಳ ಹಿತದೃಷ್ಟಿಯಿಂದ ಶ್ರಮಿಸಿದ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳಾದ ಪ್ರವೀಣ್ ನಾಯಕ್, ಮಹೇಶ್ ಶರ್ಮಾ, ಅನಿಲ್ ಶರಣಪ್ಪ, ಶಾಸಕ ರಾಜು ಕಾಗೆ ಹಾಗೂ ಡಿಪೋ ಮ್ಯಾನೇಜರ್ ಅವರಿಗೆ ಶಾಲೆಯ ಪರವಾಗಿ ಧನ್ಯವಾದಗಳು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ ಸದಸ್ಯರಾದ SK ಜಾಧವ್, VV ಝೇಂಡೆ, MJ ಚೌಹಾಣ್, MM ದೇವಾಮಾನೆ, J ಗಾಯಕವಾಡ, MJ ಕಾಂಬಳೆ, AS ಕಾಂಬಳೆ, JP ರಾಠೋಡ್, S ಪಾಟೀಲ್, ಜಾಧವ್, ಭಂಡಾರಿ, ಮಾಳಿ, ಮಾನಸ ಅಕ್ಕ ಮುಲ್ಲಾ ಸೇರಿದಂತೆ ಶಾಲೆಯ ಸಿಬ್ಬಂದಿ, ಸಾರಿಗೆ ಸಂಸ್ಥೆಯ ಸಿಬ್ಬಂದಿ, ಪಾಲಕರು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು.
ಸಿಬ್ಬಂದಿಯವರು ಜೊತೆಗೆ ಮುದ್ದು ಮಕ್ಕಳು ಹಾಗೂ ಪಾಲಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದೀರಾ. ಎಲ್ಲರಿಗೂ ಪ್ರಪ್ರಥಮವಾಗಿ ನಮ್ಮ ಶಾಲಾ ವತಿಯಿಂದ ಹಾಗೂ ಸಿಬ್ಬಂದಿ ವರ್ಗದಿಂದ ನಿಮ್ಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸಂಸ್ಥಾಪಕ ಅಧ್ಯಕ್ಷರು, ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು, ಎಲ್ಲ ಪಾಲಕರು, ನಮ್ಮ ಸಂಸ್ಥೆಯ ಎಲ್ಲ ಮುಖಂಡರು, ನಮ್ಮ ಕರ್ನಾಟಕ ಪೊಲೀಸ್ ಕಲ್ಯಾಣ ಸಂಸ್ಥೆ ವತಿಯಿಂದ ಹಾಗೂ ಶಾರದಾ ಬುದ್ಧಿಮಾಂದ್ಯ ಮಕ್ಕಳ ಸಂಸ್ಥೆಯ ವತಿಯಿಂದ ಈ ಮಕ್ಕಳಿಗಾಗಿ, ಸಿಬ್ಬಂದಿಗಳಿಗೆ ಹಾಗೂ ಎಲ್ಲ ಮಕ್ಕಳ ಪಾಲಕರಿಗಾಗಿ ಒಂದು ಅನುಕೂಲ ಆಗುವ ದೃಷ್ಟಿಯಿಂದ ಮಾನ್ಯ ಕಾಗವಾಡ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜು ಅಣ್ಣ ಕಾಗೆ ಅವರಿಗೆ ಸಂಸ್ಥೆಯ ಬಸ್ಸಿನ ನಿಲುಗಡೆಯ ಸಂಬಂಧ ನಾವು ಮನವಿಯನ್ನು ನೀಡಿದಾಗ ನಮ್ಮ ವಾಯುವ್ಯ ಕರ್ನಾಟಕ ಸಂಸ್ಥೆಯ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಇರುವಂಥ ರಾಜು ಅಣ್ಣ ಕಾಗೆ ಅವರಿಗೆ ಮನವಿಯನ್ನು ಮಾಡಿದಾಗ ಆ ಮನವಿ ಒಂದು ತಕ್ಷಣ ಸ್ಪಂದಿಸಿ ಈ ಒಂದು ಎಲ್ಲರಿಗೂ ಒಂದು ಅನುಕೂಲ ದೃಷ್ಟಿಯಿಂದ ಒಂದು ಬಸ್ ಸ್ಟಾಪನ್ನು ಆದೇಶವನ್ನು ಹೊರಡಿಸಿದ್ದಾರೆ. ಅವರಿಗೆ ಕೂಡ ನಮ್ಮ ಈ ಶಾಲೆಯ ಸಂಸ್ಥೆ ವತಿಯಿಂದ ನಮ್ಮ ಸಹಕಾರವನ್ನು ನೀಡಿದಂತಹ KSRTC ಮ್ಯಾನೇಜರು ಕೂಡ ನಮ್ಮ ಸಂಸ್ಥೆ ಧನ್ಯವಾದ. ಇದೇ ರೀತಿ ನಿಮ್ಮ ಒಂದು ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ನಮ್ಮ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಕೂಡ ಸದಾ ಬೆನ್ನೆಲುಬಾಗಿ ನಿಲ್ಲುತ್ತದೆ. ತಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಾವು ಬಗೆಹರಿಸುವ ಮೂಲಕ ಈ ಕರ್ನಾಟಕ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಒಂದು ಮಹಿಳಾ ಘಟಕದಲ್ಲಿ ಉಪಾಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸುತ್ತಿರುವಂಥ ನಮ್ಮ ಸಿಂಧಿ ಮೇಡಮ್ ಅವರು ಕೂಡ ಇದ್ದಾರೆ. ನಮಗೂ ಕೂಡ ಒಂದು ನಾಣ್ಯ ಬಲ ಬಂದಂತಾಗಿದೆ. ನಮ್ಮ ಸಂಸ್ಥೆ ಕೂಡ ನಾವು ಇದ್ದೇವೆ ಮಾತ್ರ ಕೂಡ ಹೇಳ್ತಾ ಒಂದೆರಡು ಮಾತುಗಳು ನಿಲುಗಡೆ ವ್ಯವಸ್ಥೆಗೆ